ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇದ್ದರೆ ಮೊದಲು ಈ ಹುಣ್ಣಿಮೆ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡಿ, ಅನ್ಕೊಂಡಿರೋದು ಆಗುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಈ ಹುಣ್ಣಿಮೆ ದಿನ ನಮಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ತಪ್ಪದೆ ಮಿಸ್ ಮಾಡದೆ ರಾತ್ರಿ ಮಲಗುವ ಮುನ್ನ ಒಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ. ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಇವತ್ತು ಯಾರ್ಯಾರು ಮಿಸ್ ಮಾಡ್ಕೊಂಡಿರ್ತಾರೋ ಅವರು ಮತ್ತೆ ಬರೋ ಗುರುವಾರ ಪ್ರಯತ್ನ ಮಾಡ್ಬೋದು. ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ. ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಸುಮ್ಮನೆ ಚಿಂತೆ ಮಾಡೋದು ಬೇಡ. ಯಾಕಂದರೆ ಇದು ಯಾವಾಗಾದರೂ ಕೂಡ ದೇವರಿಗೆ ಸೇರೋ ಅಂಥದ್ದು. ನೀವು ಯಾವ ಥರ ಪೂಜಿಸಿದ್ರೆ ಸಾಯಿಯಪ್ಪ ಅದೇ ಥರ ನಿಮಗೆ ಉತ್ತರ ಅನ್ನೋದು ಕೊಡ್ತಾರೆ. ಮತ್ತು ಎಲ್ಲರೂ ಕೂಡ ತಪ್ಪದೇ ಈ ವಿಷಯನ್ನು ತಿಳ್ಕೊಂಡು ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ. ಯಾರ್ಯಾರು ಕಷ್ಟದಲ್ಲಿದ್ದಾರೋ, ಯಾರ್ಯಾರಿಗೆ ಏನೇನು ಆಗಬೇಕು ಅಂತ ಮನಸ್ಸಿನಲ್ಲಿ ಇರುತ್ತೋ, ಅವ್ರ ಬೇಡಿಕೆಗಳು ಏನೇನಿರುತ್ತೋ ಅದನ್ನು ನೆರವೇರಿಸಬೇಕು ಅಂತ ಸಾಯಿಯಪ್ಪ ಮುಂದೆ ಬೇಡ್ಕೊತಾ ಇರ್ತಾರಲ್ಲ, ಅದೆಲ್ಲ ಕೂಡ ಖಂಡಿತ ನೆರವೇರುತ್ತೆ. ಯಾಕಂದರೆ ನಾವು ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಏನೇ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ಅಥವಾ ಒಂದು ಪರಿಹಾರ ಆಗಿರ್ಬೋದು, ಅಥವಾ ಒಂದು ಮಂತ್ರವನ್ನು ಜಪಿಸುತ್ತಾ ಇರ್ಬೋದು. ಈ ಥರ ನಿಮ್ಮ ಸಂಕಲ್ಪನೆ ಯಾವ ಥರ ಆದರೂ ಇರ್ಬೋದು. ನೀವು ಪ್ರಯತ್ನ ಮಾಡೋದ್ರಲ್ಲಿ ಇರುತ್ತೆ. ನೀವು ಯಾವ ಥರ ಪ್ರಯತ್ನ ಮಾಡ್ತಾ ಇದ್ದೀರಾ, ಪೂರ್ತಿ ನಂಬಿಕೆಯಿಂದ ಸಾಯಿಯಪ್ಪ ನನಗೆ ಮಾಡ್ತಾರೆ, ನಾನು ಏನು ಕೇಳಿದ್ರೂ ಕೂಡ ತಕ್ಷಣ ನನಗೆ ಕೊಡ್ತಾರೆ. ಇವಾಗ ನಾನು ಸಾಯಿಯಪ್ಪ ಮುಂದೆ ನನ್ನ ಕಷ್ಟನ ಹೇಳ್ಕೊಂಡ್ರೂ ಕೂಡ ತಪ್ಪದೆ ಕುತ್ಕೊಂಡು ಸಾಯಿಯಪ್ಪ ಎಲ್ಲ ಕೂಡ ಕೇಳ್ತಾರೆ ಅನ್ನೋ ಅಷ್ಟು ನಂಬಿಕೆ ನಿಮಗೆ ಇರಬೇಕು. ನಾನು ಹೇಳೋದಲ್ಲ, ತುಂಬ ಜನ ಭಕ್ತರಿಗೆ ಅದೆಲ್ಲ ಅನುಭವ ಆಗಿರ್ಬೋದು. ಯಾಕಂದರೆ ಸಾಯಿಯಪ್ಪ ಸಾಯಿ ಅಂತ ಕರೆದ ತಕ್ಷಣ ಬರ್ತಾರೆ. ಇದು ನನ್ನ ನಂಬಿಕೆ. ಯಾಕಂದರೆ ನಾನು ನನ್ನ ಕಷ್ಟದಲ್ಲಿ ಇದ್ದಾಗ ಸಾಯಿಯಪ್ಪನ ಅದೇ ಥರ ಕರಿತೀನಿ. ಪಕ್ಕದಲ್ಲಿ ಕುತ್ಕೊಂಡು ಎಲ್ಲ ಕೇಳ್ತಾರೆ. ಇದು ಇವಾಗ ಮಾಡು, ಅದು ಆವಾಗ ಮಾಡು ಅಂತ ನನಗೆ ಉತ್ತರ ಕೊಡ್ತಾರೆ. ಅದು ಯಾವ ಥರ ಕೊಡ್ತಾರೆ ಅಂದರೆ ನಾನು ನಿಮಗೆ ಹೇಳ್ತೀನಿ. ಅದು ಸಪರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ಇದು ಎಲ್ಲರೂ ಕೂಡ ಆಚರಿಸ್ಬೋದು. ಯಾಕಂದರೆ ಸಾಯಿಯಪ್ಪ ನಮ್ಮ ಮಾತು ಕೇಳ್ತಾರಾ ಅನ್ನೋ ಕೆಲವೊಬ್ಬರು ಅವ್ರ ಮನಸ್ಸಿನಲ್ಲಿ ಇರ್ಬೋದು. ಅಯ್ಯೋ ಇದೆಲ್ಲ ಆಗಲ್ಲ, ನಾವೆಷ್ಟೇ ಕೇಳಿದ್ರೂ ಕೂಡ ನಮ್ಮ ಕಷ್ಟಗಳು ಮಾತ್ರ ಸಾಯಿಯಪ್ಪ ಅದನ್ನು ದೂರ ಮಾಡ್ತಾ ಇಲ್ಲ ಅಂತ ಕೆಲವೊಬ್ರು ಅನ್ಕೊತಾರೆ. ಇದೆಲ್ಲ ಸುಳ್ಳು. ಖಂಡಿತ ಸಾಯಿಯಪ್ಪ ನೀವು ಮಾಡೋ ಅಂಥ ಕೆಲಸಗಳು ಅಥವಾ ನೀವೇನೇ ಮಾಡಲಿ ಅದೆಲ್ಲ ಕೂಡ ಸಾಯಿಯಪ್ಪ ನೋಡ್ತಾ ಇರ್ತಾರೆ. ನಾವು ಮಾಡೋ ಕರ್ಮೆಗಳಿಂದಾನೇ ನಮ್ಮ ಜೀವನ ಅನ್ನೋದು ನಡೀತಾ ಇರುತ್ತೆ. ಅದು ದೈವ ನಿರ್ಣಯ ಅಂತ ಹೇಳಬೇಕು. ಮೊದಲು ನೀವೇನು ಮಾಡಬೇಕು ಅಂದರೆ, ಇವತ್ತು ಹುಣ್ಣಿಮೆ ದಿನ, ಒಳ್ಳೆಯ ದಿನ. ನೀವು ನಿಮ್ಮ ಮನಸ್ಸಿನಲ್ಲಿ ಇರೋ ಅಂಥ ಕಷ್ಟಗಳು ಅಥವಾ ನಿಮ್ಮ ಬೇಡಿಕೆಗಳು ಏನೇ ಇರಲಿ, ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ನೀವು ಸಾಯಿಯಪ್ಪ ಮುಂದೆ ಇವತ್ತು ಹೇಳ್ಕೋಬೋದು. ರಾತ್ರಿ ಮಲಗುವ ಮುನ್ನ ಒಂದು ಚಿಕ್ಕ ಕೆಲಸವನ್ನು ಮಾಡಿ. ಇದೆಲ್ಲ ಆಗಲ್ಲ ಅಂತ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು, 100% ಸಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡಿ. ನನ್ನ ಕೆಲಸ ಆಗುತ್ತೆ, ನನ್ನ ಕಷ್ಟ ದೂರ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್, ಅಂದರೆ ಪಾಸಿಟಿವ್ ಆಗಿ ಯಾವಾಗಲೂ ಇರಬೇಕು. ಅದನ್ನು ಬಿಟ್ಬಿಡಿ. ಮೊದಲು ನಿಮ್ಮ ಕಷ್ಟಗಳನ್ನು, ನಿಮ್ಮ ಬೇಡಿಕೆಗಳನ್ನು ಮೊದಲು ಆಚೆ ಇಟ್ಬಿಡಿ. ಸಾಯಿಯಪ್ಪ ಆರಾಧನೆ ಯಾವ ಥರ ಮಾಡಬೇಕು, ಸಾಯಿ ಪೂಜೆ ಯಾವ ಥರ ಮಾಡಬೇಕು, ಸಾಯಿ ಅನುಗ್ರಹ ಸಿಗಬೇಕು ಅಂದರೆ ನಾನು ಎಷ್ಟು ಮಟ್ಟಕ್ಕೆ ನಾನು ಸಾಯಿಯಪ್ಪ ಆರಾಧನೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬರಬೇಕು. ನಿಮ್ಮ ಮನಸ್ಸಿಂದ ಒಬ್ರು ಹೇಳೋದಲ್ಲ, ನಿಮ್ಮ ಮನಸ್ಫೂರ್ತಿಯಾಗಿ ನೀವು ಮಾಡೋ ಅಂಥದ್ದೇ ನಿಮಗೆ ಒಳ್ಳೆಯದು ಮಾಡುತ್ತೆ. ಮೊದಲು ಈ ರಾತ್ರಿ, ಈ ಹುಣ್ಣಿಮೆ ದಿನ ನೀವು ಮಾಡುವಂಥ ಕೆಲಸ ಏನು ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಅಥವಾ ಸಂಕಲ್ಪನ ಏನಿರುತ್ತೋ, ನಿಮ್ಮ ಬೇಡಿಕೆ ಏನಿರುತ್ತೋ ಅದನ್ನು ಹೇಳ್ಕೊತ ಮನಸ್ಸಿನಲ್ಲಿ ₹1 ಅಥವಾ ₹2 ಕಾಯಿನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು, ಅಂದರೆ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡು ಸಾಯಿಯಪ್ಪ ನಾಮಸ್ಮರಣೆ ಮಾಡ್ತಾ ಮಲಗುವ ಮುನ್ನ ಈ ಕೆಲಸ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಮಲಗುವ ಮುನ್ನ ₹1 ಕಾಯಿನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ
ಕಷ್ಟನ ಹೇಳ್ಕೊತ ಸಾಯಿ ಆರಾಧನೆ ಮಾಡಿ. ಒಂದು 10 ನಿಮಿಷ ಕೂತ್ಕೊಂಡು ಸಾಯಿ ಆರಾಧನೆ ಮಾಡಿ. ಅಥವಾ ನಿಮ್ಮ ಕೈಯಲ್ಲಿ ಸಾಯಿಯಪ್ಪ ಶತನಾಮಾವಳಿ ಅಂದರೆ 108 ಹೆಸರುಗಳು ಇದ್ದರೆ ಅದು ಕೂತ್ಕೊಂಡು ಓದ್ಬೋದು. ಇಲ್ಲ ಅಂದರೆ ಓಂ ಸಾಯಿನಾಥಾಯ ನಮಃ ಅನ್ನೋ ಶ್ಲೋಕವನ್ನು ಹೇಳ್ಕೊತ ಒಂದು 10 ನಿಮಿಷ ಕೂತ್ಕೊಳ್ಳಿ ಸಾಕು. ಅಥವಾ 108 ಬಾರಿ ಜಪಿಸಿ. ಖಂಡಿತ ನಿಮ್ಮ ಜೀವನದಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ. ಈ ಗುರುವಾರ ಈ ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡಿ. ಆ ₹1 ಕಾಯಿನನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಮಾಡಿದ ನಂತರ ಸಾಯಿ ಆರಾಧನೆ ಮುಗಿದಿದ ನಂತರ ಆ ₹1 ಕಾಯಿನ ನೀವೆಲ್ಲಿ ಮಲ್ಕೊಂತೀರೋ ಆ ದಿಂಬು ಕೆಳಗೆ ಇಟ್ಕೊಂಡು ಮಲ್ಕೋಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಅದು ಮತ್ತೆ ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಇದೇ ಥರ ಪ್ರತಿದಿನ ಮಾಡಿ. ಈ ಹುಣ್ಣಿಮೆಗೆ ಸ್ಟಾರ್ಟ್ ಮಾಡಿ ಮತ್ತೆ ಬರೋ ಹುಣ್ಣಿಮೆವರೆಗೂ ಆ ಕಾಯನ್ನು ನಿಮ್ಮ ಹತ್ರನೇ ಇಟ್ಕೊಂಡು ಪೂಜೆ ಮಾಡಬೇಕು. ಇದು ಪ್ರತಿದಿನ ನೈಟ್ ಮಲಗುವ ಮುನ್ನ ಈ ಕೆಲಸವನ್ನು ಮಾಡಬೇಕು. ಇದೇ ಥರ ನಾವಿವತ್ತು ಏನು ಸ್ಟಾರ್ಟ್ ಮಾಡ್ತಾ ಇದೀವೋ, ಯಾವ ರೀತಿ ಈ ಪರಿಹಾರ ಮಾಡ್ತಾ ಇದೀವೋ ಅದೇ ರೀತಿ ಪ್ರತಿದಿನ ನೀವು ಹುಣ್ಣಿಮೆ ಬರೋವರೆಗೂ ಕಂಟಿನ್ಯೂ ಮಾಡ್ಬೋದು. ಅಥವಾ ಇವತ್ತು ಮಿಸ್ ಆಗಿರೋರೆಲ್ಲರೂ ಕೂಡ ಬರೋ ಗುರುವಾರದಿಂದ ಸ್ಟಾರ್ಟ್ ಮಾಡಿ. ಖಂಡಿತ ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಏನೂ ಆಗಲ್ಲ. ಇವತ್ತೇ ಮಾಡಬೇಕು ಅಂತ ಏನೂ ಇಲ್ಲ, ನಿಯಮಗಳೇನೂ ಇಲ್ಲ. ಯಾಕಂದರೆ ಕೆಲವೊಬ್ರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಪೀರಿಯಡ್ಸ್ ಬಂದಿರುತ್ತೆ, ಈ ಗುರುವಾರ ಮಾಡೋಕ್ಕಾಗಿಲ್ಲ, ಏನು ಮಾಡಬೇಕು? ಅದಕ್ಕೆ ನಾವು ಗುರುವಾರದಿಂದ ಕೂಡ ಶುರು ಮಾಡ್ಬೋದು. ಅವರೆಲ್ಲರೂ ಕೂಡ ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು. ಮತ್ತೆ ಬರೋ ಗುರುವಾರದಿಂದ ಶುರು ಮಾಡಿ. ನಿಮಗೆ ಒಳ್ಳೆಯದಾಗಬೇಕು ಅಂತಲೇ ನಾನು ಈ ಅವಕಾಶವನ್ನು ಸಾಯಿಯಪ್ಪ ನಮಗೋಸ್ಕರ ತಂದಿದ್ದಾರೆ. ಎಲ್ಲರೂ ತಪ್ಪದೇ ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಅನುಭವ ನಮಗೆ ಕಮೆಂಟ್ ರೂಪದಲ್ಲಿ ಹೇಳಿ. ನಮಗೂ ಗೊತ್ತಾಗತ್ತೆ ಸಾಯಿಯಪ್ಪ ಆಶೀರ್ವಾದ ನಿಮಗೆ ಸಿಕ್ಕಿದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಮತ್ತು ಎಲ್ಲರೂ ಕೂಡ ಈ ವಿಷಯನ ಒಂದು 10 ಜನಗೆ ಗೊತ್ತಾಗಂಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.